ಕರ್ನಾಟಕ ರಾಜ್ಯ ವಸತಿ ಮತ್ತು ವಕ್ಫ್ ಸಚಿವರು ಆಗಿರುವಂತಹ ಬಿಜೆಡ್ ಶ್ರೀ ಜಮೀರ್ ಅಹಮದ್ ಖಾನ್ ಅವರಿಗೆ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಕೊಳಚೆ ಮಂಡಳಿ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅಭಿಮಾನಿ ಬಳಗದ ವತಿಯಿಂದ ಅದ್ದೂರಿಯಾಗಿ ಜನ್ಮದಿನದ ಶುಭಾಶಯಗಳನ್ನು ಕೋರಿದ ಛಲವಾದಿ ಮಹಾಸಭಾ ಜಿಲ್ಲಾ ಮುಖಂಡರು ಛತ್ರಪ್ಪ ಛಲವಾದಿ ಕೊಪ್ಪಳ ಜಿಲ್ಲೆ ಮತ್ತು ಇನ್ನು ಹಲವಾರು ಜಿಲ್ಲೆಗಳಿಂದ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ಆಗಮಿಸಿದ್ದರು ಮತ್ತು ಪ್ರಸಾದ್ ಅಪ್ಪಯ್ಯ ಮಾತನಾಡಿ, ಬಡವರಿಗಾಗಿ ದುಡಿತಾ ಇದ್ದಾರೆ ಅಂದ್ರೆ, ದಲಿತರಿಗಾಗಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಜಮೀರ್ ಅಹಮದ್ ಸರ್ ಎಂದು ಹೇಳಿದರು. ನಂತರ ಇವತ್ತಿನ ದಿವಸ ಹುಟ್ಟುಹಬ್ಬವನ್ನು ಆಚರಿಸುವ ನಾವು ಹುಟ್ಟುಹಬ್ಬ ಜಮೀರ್ ಅಹಮದ್ ಸರ್ದು ಅಲ್ಲ, ನಮ್ಮ ದಲಿತರದು ಎನ್ನುವ ಮಾತು ಸ್ಪಷ್ಟವಾಗಿ ತಿಳಿಸಿದರು. ಹಾಗಾದ್ರೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಎಂದು ಯೋಚಿಸಬಹುದು ಜನರ ಹೇಳಿಕೆಯ ಪ್ರಕಾರ ಬಂದ ಸುದ್ದಿ ಇದು. ಎಷ್ಟೋ ಜನರನ್ನು ವಿಚಾರಿಸಿದಾಗ ಅವರ ಹುಟ್ಟುಹಬ್ಬಕ್ಕೆ ಬಂದಿರಲ್ಲ, ಅವರು ನಿಮಗೆ ಏನು ಕೊಡ್ತಾರೆ ಅಂದ್ರೆ, ಜಮೀರ್ ಅಹಮದ್ ಅವರು ಗಳಿಸಿದ ಜನರು ಹೇಳಿದ ಮಾತು, ಅವರು ಏನು ಕೊಡುತ್ತಾರೆ ಎನ್ನುವುದಕ್ಕಿಂತ ಅವರಿಂದ ಏನು ಕೆಲಸ ಆಗಿದೆ, ಅವರು ಯಾರಿಂದ ಬದುಕು ಕಟ್ಟಿಕೊಂಡಿದ್ದಾರೆ ಎನ್ನುವ ಸತ್ಯಕತೆಯನ್ನು ಜನರ ಮುಂದೆ ಬಿಚ್ಚಿಟ್ಟಾಗ ಜನ ಸಮೂಹವು ಹಾಕಿದ ಕೇಕೆ, ಸಿಳ್ಳೆ, ಚಪ್ಪಾಳೆ ಅದೊಂದು ದೊಡ್ಡ ವಿಸ್ಮಯವೇ ಎನ್ನಬಹುದು. ಆದರೆ ಇದೇ ಆಗಸ್ಟ್ ತಿಂಗಳು 2025 ಒಳಗೆ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇದೆ. ಅದರಲ್ಲಿ ದಲಿತ ಬಡ ಕುಟುಂಬದವರಿಗೆ ಮನೆ ಮಾಡಿಕೊಡುವ ಸುದ್ದಿಯನ್ನ ತಿಳಿಸಿದರು. ಅದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು 27 ವರ್ಷದಿಂದ ನನ್ನ ಹುಟ್ಟುಹಬ್ಬ ಆಚರಿಸಿಕೊಂಡು ಬಂದಿದ್ದೇನೆ, ಆದ್ರೆ ಇಷ್ಟೊಂದು ಜನ ಕೂಡಿದ್ದು ಇದೇ ಮೊದಲ ಸಾರಿ. ಇವತ್ತಿನಷ್ಟು ಸಂತೋಷ ಯಾವತ್ತೂ ಕಂಡಿಲ್ಲ. ಇಂದು ನಿಮ್ಮಿಂದ ನಾನು ಆ ಖುಷಿಯನ್ನ ಕಂಡೆ. ನಾನು ಗಳಿಸಿದಂತಹ ಆಸ್ತಿ ಅಂದ್ರೆ ಅದು ನೀವೇ ಎನ್ನುವ ಮಾತು ಗಟ್ಟಿಯಾಗಿ ದಲಿತರಿಗೆ ಜೈ ಭೀಮ್ ಕೂಗನ್ನು ಹಾಕುತ್ತಾ ಹೇಳಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಯಾವತ್ತೂ ನಾನು ಚಿರಋಣಿಯಾಗಿ ಇದ್ದೇನೆ. ಇವತ್ತು ಹೇಳಬೇಕೆಂದ್ರೆ ನಾನು ಮುಸ್ಲಿಂ ಇದ್ದು ಒಂದು ಮಾತನ್ನು ಹೇಳಲೇಬೇಕಾಗಿದೆ. ಇವತ್ತು ಶುಕ್ರವಾರ, ಅಲ್ಲಾನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಮಾಡಿರುವ ಆಸ್ತಿ ದಲಿತರ ಸ್ನೇಹ, ಪ್ರೇಮತ್ವ. ಯಾವತ್ತಾದರೂ ಏನೇ ಸಮಸ್ಯೆ ಇರಲಿ ನನಗೆ ತಿಳಿಸಿ, ನಿಮ್ಮ ಜೊತೆ ನಿಮ್ಮ ಮನೆ ಮಗನಾಗಿ ಇರ್ತೀನಿ ಎಂದು ಆ ಅಲ್ಲಾನ ಮೇಲೆ ಆಣೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಅವರು ವಸತಿ ಮಂತ್ರಿಯಾಗಿದ್ದಕ್ಕೂ ಸಾರ್ಥಕ ಎಂದು ಶ್ರೀಯುತ ಸನ್ಮಾನ್ಯ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರು ಸಾರಿ ಹೇಳಿದರು. ನಂತರ ಸಂವಿಧಾನದ ಮೂಲಕ ದೇಶಕ್ಕೊಂದು ಸುಭದ್ರ ನಿಯಮಗಳನ್ನು ರೂಪಿಸಿಕೊಟ್ಟ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಸಮಾನತೆ, ಸಮಾಜ ಸುಧಾರಣೆ, ಶಿಕ್ಷಣ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಅಪಾರ. ಮಹಾನ್ ವ್ಯಕ್ತಿಯಾಗಿರುವ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಸ್ಮರಿಸುವ ಸಲುವಾಗಿ ಪ್ರತಿ ವರ್ಷವೂ ಅವರ ಜನ್ಮ ಜಯಂತಿಯನ್ನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತದೆ. ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಆಚರಿಸಲಾಗುತ್ತದೆ. ಕೆಲವು ಖಾಸಗಿ ಕಚೇರಿಗಳಲ್ಲೂ ಅಂಬೇಡ್ಕರ್ ಜಯಂತಿ ಮಾಡಲಾಗುತ್ತದೆ. ವಿವಿಧ ಸಂಘಟನೆಗಳವರು ಒಟ್ಟಾಗಿ ಆಚರಿಸುತ್ತಾರೆ ಎಂದು ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರು, ನಾನು ಅವರಂತೆ ನಡೆಯುತ್ತೇನೆ, ಇನ್ನು ಮುಂದೆನೂ ಅವರಂತೆ ಬಾಳುತ್ತೇನೆ ಎಂದು ಆ ಅಲ್ಲಾ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಮೇಲೆ ಆಣೆ ಮಾಡಿ ಮಾತು ಕೊಟ್ಟಂತೆ ನಿಮ್ಮ ಪರವಾಗಿ ನಾನು ಇರುತ್ತೇನೆ ಎಂದು ಮಾತನಾಡಿದರು. ಅವರ ಜೊತೆಯಾಗಿ ನಿಂತು ಕೆಲಸ ಕಾರ್ಯಗಳಲ್ಲಿ ತೊಡಗಿ ಅವರೊಂದಿಗೆ ಸೇವೆ ಸಲ್ಲಿಸುತ್ತಲೇ ಬಂದ ಶ್ರೀ ಸುಭಾಷ್ ನಟಕರ್ ಮತ್ತು ಶ್ರೀ ಆನಂದ್ ಸಿಂಗಾಡಿ, ಶ್ರೀ ಕೃಷ್ಣ ಇಟ್ಟಂಗಿ, ಶ್ರೀ ನಾಗರಾಜ್ ನಂದಾಪುರ್ ಎಲ್ಲರೂ ಸೇರಿ ನನಗೆ ತುಂಬಾ ಅನುಕೂಲ ಮಾಡಿ ಕೊಟ್ಟಿದ್ದಾರೆ ಎಂದು ವಸತಿ ಸಚಿವರಾದ ಶ್ರೀ ಜಮೀರ್ ಅಹಮದ್ ಅವರು ತಿಳಿಸಿದರು. ನಂತರ ಕೊಪ್ಪಳ ಜಿಲ್ಲೆಯ ಛಲವಾದಿ ಮಹಾಸಭಾ ಮುಖಂಡರಾದ ಶ್ರೀ ಛತ್ರಪ್ಪ ಛಲವಾದಿ, ಶ್ರೀ ಶಶಿಧರ್ ಹೊಸ್ಮನಿ ಹಾಗೂ ಛಲವಾದಿ ಸಮಾಜ ಬಾಂಧವರಾದ ಬಾಲರಾಜ್ ಮಂಗಳೂರು, ಶಂಕರ್ ಜಕ್ಲಿ, ಬಸಪ್ಪ ಬೇನಾಳ್, ಪ್ರವೀಣ್ ಕಟ್ಟಿಮನಿ, ವಿಷ್ಣು ಆಡೂರ್, ಬಸವರಾಜ್ ಕುಡಗುಂಟಿ, ಲೋಕೇಶ್ ಚಿಕ್ಕೇನಕೊಪ್ಪ, ರವಿ ಬಂಕದ್ಮನಿ ಇನ್ನು ಅನೇಕರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಕಳಕೇಶ್ ಬೇವಿನಗಿಡದ್. ಜೈ ಭೀಮ್ ವಂದನೆಗಳ ಹೇಳುವ ಮೂಲಕ ಒಮ್ಮೆ ನಾ ಘೋಷಣೆ ಕೊಡ್ತೀನಿ. ಜೈ ಭೀಮ್, ಜೈ ಜಮೀರ್, ಜೈ ಭೀಮ್, ಜೈ ಜಮೀರ್ ಅಹಮದ್, ಜೈ ಭೀಮ್, ಜೈ ಜಮೀರ್, ಜೈ. ಏನು ಊಟನ ಮಾಡಿಲ್ಲನ್ರಿ? ಊಟ ಐತಿ, ಊಟ ಮಾಡ್ರಿ. ಆಮೇಲೆ ಜೈ ಜಮೀರ್, ಜೈ ಭೀಮ್, ಜೈ ಜಮೀರ್, ಜೈ ಜಮೀರ್, ಜೈ ಭೀಮ್. ಥ್ಯಾಂಕ್ ಯು. जय भीम।
ಜೋರಾಗಿ ಧ್ವನಿಯಲ್ಲಿ ಜೈ ಭೀಮ್ ಹೇಳಿ. ತಮಗೆಲ್ಲ ಗೊತ್ತಿದ್ದಂಗೆ 2016ರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ಮ ರಾಜ್ಯದವರ ಒಬ್ಬರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಅವ್ರು ಏನಂದ್ರೆ ಅವಾಗ ನಾವು ಬಿಜೆಪಿ ಸರ್ಕಾರ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡೋದಂತ ತಮಗೂ ಗೊತ್ತಿರೋದೇ ವಿಚಾರ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದರೆ ನೀವು ಅನುಕೂಲಕ್ಕಾಗ್ತಾ ಇಲ್ಲ, ನಾನು ಇಲ್ಲಿ ಮಂತ್ರಿ ಆಗಲಿಲ್ಲ, ಸಾಧ್ಯ ಆಗ್ತಾ ಇಲ್ಲ. ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ ನೀವು ಅನ್ಕೋತಿದ್ದೀರಾ, ನಾನು ಇಲ್ಲಿ ಮಂತ್ರಿಯಾಗಿ ನಿಂತಿರೋದು. ಹಾಗಾಗಿ ನಮ್ಮ ಕರ್ತವ್ಯ ಆಗ್ತಾನೆ ಜೋರಾಗಿ ಜೈ ಭೀಮ್ ಹೇಳೋದು. ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್. ವೇದಿಕೆ ಮೇಲೆ ಆಸೀನಿರುವ ನನ್ನ ಆತ್ಮೀಯರು, ನಮ್ಮ ಪಕ್ಷದ ಮುಖಂಡರು, ನನ್ನ ತಮ್ಮ ಸ್ಲಮ್ ಬೋರ್ಡ್ ಚೇರ್ಮನ್ ಆದಂಥ MLA ಆದಂಥ ಪ್ರಸಾದ್ ಅಪ್ಪಯ್ಯ ಅವರೇ, ಇನ್ನೊಬ್ಬರು ಹಿರಿಯರು ನಮ್ಮ ಪಕ್ಷದ ಮುಖಂಡರು ಮಾಜಿ ಮಂತ್ರಿಗಳಾದಂಥ ರೇವು ನಾಯಕ್ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯರು ನಮ್ಮ ಪಕ್ಷದ ಮುಖಂಡರು ನಮ್ಮ ಅಣ್ಣ ಆದಂಥ ವಿಜಯ್ ಕುಮಾರ್ ಅಣ್ಣ ಅವರೇ, ಇನ್ನೊಬ್ಬರು ನಮ್ಮ ಪಕ್ಷದ ಮುಖಂಡ ಆದಂಥ ಅನ್ವರ್ ಪಾಷಾ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯ ಆದಂಥ CM ವೆಂಕಟೇಶ್ ಅವರೇ, ಇನ್ನೊಬ್ಬರು ಆತ್ಮೀಯ ಆದಂಥ ಸ್ಮೈಲ್ ಟಮಾಟ್ಕರ್ ಅವರೇ, ಶ್ರೀಮತಿ ಗಾಯತ್ರಿ ಅವರೇ, ರಾಮಕೃಷ್ಣ ಅವರೇ, ವಿನಯ್ ಅವರೇ, ಜಯಕಾಂತ್ ಅವರೇ, ಅಶೋಕ್ ಅವರೇ, ಸುಧೀರ್ ಅವರೇ, ವೇದಿಕೆ ಮೇಲೆ ಆಸೀನರಿರುವ ಎಲ್ಲ ಅಭಿಮಾನಿ, ಇಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳೇ, ಇವತ್ತು ನನಗೆ ಎಷ್ಟು ಸಂತೋಷ ಖುಷಿ ತಂದಿ ಅಂತ ನಾನು ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಅಂದರೆ ನಾನು ಯಾವತ್ತೂ ಹುಟ್ಟುಹಬ್ಬ ನಾನು ಆಚರಿಸ್ಕೊಂಡಿಲ್ಲ. ಯಾವಾಗಿಂದ ರಾಜಕೀಯ ಬಂದೆ ನಾನು 2002ರಿಂದ ನನ್ನ ಹುಟ್ಟುಹಬ್ಬ ನನ್ನ ಅಭಿಮಾನಿಗಳು ಆಚರಿಸ್ಕೊಳ್ಬೋತಾರೆ. ಅಂದರೆ 27 ವರ್ಷದಿಂದ ನಾನು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬಂದಿದ್ದೀನಿ. ಇವತ್ತು ಸಿಕ್ಕಿರೋ ಖುಷಿ ನನಗೆ, ಇವತ್ತು ಶುಕ್ರವಾರ ಅಲ್ಲ ಮೇಲೆ ಆಣೆ, ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ, ಆ ಖುಷಿ ನನಗೆ ಎಲ್ಲೂ ಸಿಕ್ಕಿಲ್ಲ. ಕಾರಣ ಅಂದರೆ ಇಡೀ ರಾಜ್ಯದಿಂದ ಎಲ್ಲ ದಲಿತ ಸಂಘಟನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಬಂದು ನನ್ನ ಹುಟ್ಟುಹಬ್ಬ ಹಾಕಿದ್ದಾರೆ. ಇದಕ್ಕಿಂತ ಏನಿರಬೇಕು, ಇದಕ್ಕಿಂತ ಏನಿರಬೇಕು? ಇದು ನನ್ನ ಜೀವನದಲ್ಲಿ ಬಹಳಷ್ಟು ಸಂಪಾದನೆ ಮಾಡಿದ್ದು. ಈ ಆಸ್ತಿ ಸಂಪಾದನೆ ಮಾಡಿದ ಆಸ್ತಿ ಮುಂದೆ ಹೇಗೆ ಅಂದರೆ ಇವತ್ತು ದಿನ ನೀವು ಏನು ನನ್ನ ಮೇಲೆ ಪ್ರೀತಿ ಅಭಿಮಾನ ಇಟ್ಕೊಂಡು ಬಂದಿದ್ದೀರ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಆಣೆ, ಆ ಅಲ್ಲಾ ಮೇಲೆ ಆಣೆ, ಯಾವ ಕಾರಣಕ್ಕೆ ದಲಿತ ಸಂಘಟನೆಗೆ ಸಮೀರ್ ಅಹಮದ್ ಖಾನ್ ಬಿಟ್ಕೊಡೋ ಪ್ರಶ್ನೆನೇ ಬರಲ್ಲ. ಇವಾಗ ರಾಜಕೀಯದಲ್ಲಿ ನಿರೋಧಿತ ಬಂದಿದ್ದೀವಿ, ದಲಿತ ಸಂಘಟನೆ ಬಿಟ್ಕೊಡೋಕ್ಕೆ ಪ್ರಶ್ನೆನೇ ಬರಲ್ಲ. ಏನಕ್ಕಂದ್ರೆ ತಮಗೆಲ್ಲ ಹೇಳ್ತೇನೆ ನಾನು, ಇವತ್ತು ನಾವೆಲ್ಲ ಗಂಟೆ ಘೋಷವಾಗಿ ಇವತ್ತು ಜೀವನ ಮಾಡ್ತಾ ಇದ್ದೀವಿ, ನಾವು ಅಧಿಕಾರ ನಡೆಸ್ತಾ ಇದ್ದೀವಿಲ್ಲ. ಹೆಂಗೆ ನಡೆಸ್ತಾರೆ ನಾವು? ಹೆಂಗೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದ ಕಾರಣಕ್ಕೆ. ಆ ಕಾರಣಕ್ಕೆ ಇವತ್ತು ನನ್ನ ಪ್ರಸಾದ್ ಅಪ್ಪಯ್ಯ ಅವರು ನನ್ನ ತಮ್ಮನಿಗಿಂತ ಹೆಚ್ಚುವರಾಗಿರೋ ಮಾತಾಡಕ್ಕೆ ನನಗೆ ನೋಡ್ಬಿಟ್ಟು ನಾನು ಹೇಳಿದೆ ಸರ್, 27 ವರ್ಷದಿಂದ ಹುಟ್ಟುಹಬ್ಬ ಆಚರಿಸ್ತಾ ಇದ್ದೇನೆ. ಈ ಥರ ಹುಟ್ಟುಹಬ್ಬ ನಾನು ಎಂದೂ ನನ್ನ ಲೈಫಲ್ಲಿ ನನ್ನ ಪ್ರೇರಣೆ ಅಲ್ಲ ಮೇಲೆ ನಾನು ಮರೆಯೋಕ್ಕೆ ಸಾಧ್ಯ. ಇದು ದೊಡ್ಡ ಆಸ್ತಿ ಅಂತ ಇದ್ದೀನಿ, ನನ್ನ ದೊಡ್ಡ ಆಸ್ತಿ. ಇವತ್ತು ನೀವೆಲ್ಲ ಬಂದು ನನ್ನ ಹುಟ್ಟುಹಬ್ಬ ತಾವು ಆಚರಿಸ್ತಾ ಇರೋದು, ನನ್ನ ಪ್ರಸಾದ್ ಅಪ್ಪಯ್ಯವರು ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ನಾನೇನು ತಿಳ್ಕೊಂಡೆ ಅಂದರೆ, ಮೊನ್ನೆ ಹೋಗುವಾಗ ಹೇಳ್ತಾ ಇದ್ರು, ಒಂದು ಗುರುವಾರ ನನಗೆ ಸಿಕ್ಕಿದ್ರು, ನಾವು ಬಸ್ಸಲ್ಲೆಲ್ಲ ಬರ್ತೀವಿ ನಿಮ್ಗೆ ವಿಶ್ ಮಾಡೋಕ್ಕೆ ನಮ್ಮ ಜಿಲ್ಲೆಯಿಂದ ಬರ್ತೀವಿ ಅಂತ. ನಾನೇನು ತಿಳ್ಕೊಂಡೆ, ಮಾಮೂಲಿ ಅವ್ರ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ, ಅವ್ರಿಗೇನಾರು ಕರ್ಕೊಂಡು ಬರ್ಬೋದು ಅಂತ. ದಯಮಾಡಿ ಅಲ್ಲಿ ಹೊರಗಡೆ ಎಲ್ಲ ಒಳಗಡೆ ಬರಬೇಕು ಅಲ್ಲ. ಈಗ ಜಮೀರ್ ಅಹಮದ್ ಸಾಹೇಬರು ಅವರು ಪ್ರೇಯರ್ ಮಾಡಕ್ಕೆ ಹೋಗ್ಬೇಕಾಗಿದೆ, ಭಾಳ ಅಚ್ಚುಕಟ್ಟಾಗಿ ನಾವು ಕಾರ್ಯಕ್ರಮ ಮಾಡಬೇಕಾಗಿದೆ. ದಯಮಾಡಿ ಬೇರೆ ಬೇರೆ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಈ ರಾಜ್ಯ ಕಂಡ ಅಪ್ರತಿಮ ನಾಯಕರು, ಇಡೀ ರಾಜ್ಯದಲ್ಲಿ ಒಂದು ಸಂಘಟನಾ ಶಕ್ತಿ ಅಂದರೆ ಏನು ಅನ್ನುವಂಥದ್ದು ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಂಥ ಒಂದು ಶಕ್ತಿ. ಇವತ್ತು ಜಮೀರ್ ಅಹಮದ್ ಅಮ್ಮನವರು ಒಂದು ವ್ಯಕ್ತಿ ಅಲ್ಲ, ಇವರು ಒಂದು ವ್ಯಕ್ತಿ ಅಲ್ಲ, ಇವರು ಒಂದು ಶಕ್ತಿ. ಜಮೀರ್ ಅಹಮದ್ ಸಾಹೇಬರು ಒಂದು ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಬಹುಶಃ ಇಡೀ ರಾಜ್ಯದಲ್ಲಿ ದಾನ ವೀರ ಶೂರ ಕರ್ಣ ಅನ್ನುವಂತಹ ಬಿರುದಿನಿಂದ ಬಹಳ ಜನರಿಗೆ ನಾವೆಲ್ಲ ಹೇಳ್ತೀವಿ, ಜನಪ್ರಿಯ ನಾಯಕ,
ಜನಸ್ನೇಹಿ, ಬಡವರ ಬಂಧು ಅಂತೇಳೆಲ್ಲ ಹೇಳ್ತೀವಿ. ನಿಜವಾಗಿ ಕೂಡ ಇವೆಲ್ಲ ಅರ್ಥಗಳು ಬಹಳಷ್ಟು ಯಾರಿಗಾದ್ರೂ ಹೋಗ್ತಾ ಇದ್ರೆ ಒಪ್ತಾ ಇದ್ರೆ ಅದು ಜಮೀರ್ ಅಹ್ಮದ್ ಸಾಹೇಬರಿಗೆ ಅಂತ ಹೇಳ್ಬೇಕಾಗ್ತದೆ. ನಾವು ಬಹಳ ಜನರಿಗೆ ಸುಮ್ಮನೆ ಹೇಳ್ತೀವಿ ಬಡವರ ನಾಯಕರು, ಬಡವರ ಶಕ್ತಿ ಅಂತೆಲ್ಲ, ಅದು ಬರೀ ಬಾಯಿ ಮಾತಿನಲ್ಲಿ ಹೇಳ್ತೀವಿ. ಆದರೆ ಬಡವರ ಬಂಧು ಅನ್ನುವಂಥದ್ದು ಯಾರಿಗಾದ್ರೂ ಹೇಳಬೇಕು ಅಂತಂದ್ರೆ, ಯಾರಿಗಾದ್ರೂ ಬಹಳ ಸೂಕ್ತವಾದಂಥ ಅರ್ಥ ಅಂತಂದ್ರೆ ಅದು ಜಮೀರ್ ಅಹ್ಮದ್ ಸಾಹೇಬರು ಅಂತ ಹೇಳ್ಬೇಕಾಗ್ತದೆ. ಯಾವತ್ತೂ ಕೂಡ ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ ಜಮೀರ್ ಅಹ್ಮದ್ ಸಾಹೇಬರು. ಬಡವರಲ್ಲಿ ದೇವರನ್ನು ಕಾಣುವಂಥ ವ್ಯಕ್ತಿತ್ವ. ಯಾವತ್ತೂ ಜನರಲ್ಲಿ ಸರ್, ನಾವು ಮೊದಲು ಬರ್ತೀವಿ ಸರ್, ನಮ್ಮ ನಾಯಕ ಸರ್ ಜಮೀರಣ್ಣ, ನಮ್ಮ ದಲಿತ ಸಮುದಾಯದ ಶಕ್ತಿ ಸರ್ ಅದು ಅಂತೇಳಿ ಬಹಳ ಪ್ರೀತಿ ಹೆಮ್ಮೆಯಿಂದ ನಿಮ್ಮನ್ನು ಅಪ್ಕೊಳ್ಳುವಂಥ ನಾಯಕತ್ವ ನಿಜಕ್ಕೂ ನಮಗೂ ಕೂಡ ಬೇಕಾಗಿದೆ. ನಮ್ಮ ನಿಜವಾದಂಥ ಲೀಡರ್ಶಿಪ್, ನಿಜವಾದಂಥ ಆ ಲೀಡರ್ಶಿಪ್ ಕ್ವಾಲಿಟಿ ಅದು ಯಾರಲ್ಲಾದ್ರೂ ಇದ್ರೆ ಅದು ಜಮೀರಣ್ಣ ಅಂತ ಹೇಳೋದು. ಅವರ ಮುಖಸ್ಥಿತಿ ನಾನು ಹೇಳ್ತಾ ಇಲ್ಲ, ನಿಜವಾಗಿ ಕೂಡ ಅವ್ರಿಗೆ ಅದೇನೇನೋ ದೇವರು ಬಹಳ ಜನರಿಗೆ ಕೊಟ್ಟಿರ್ತಾನೆ, ಆದರೆ ಅದನ್ನು ಕೊಡುವಂಥ ಗುಣ ಎಲ್ಲರಿಗೂ ಇರೋದಿಲ್ಲ, ಆ ಹೃದಯ ಇರೋದಿಲ್ಲ. ಆ ಹೃದಯ ಶ್ರೀಮಂತಿಕೆ ಯಾರಾದ್ರೂ ಇದ್ರೆ ಅದು ಜಮೀರಣ್ಣ ಅಂತ ಹೇಳ್ಬೇಕಾಗ್ತದೆ ಇವತ್ತು. ಆ ನಿಟ್ಟಿನಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಅವರ ಲೀಡರ್ಶಿಪ್ ಅನ್ನು ಒಪ್ಕೊಂಡು ಬಿಟ್ಟಿದ್ದೀನಿ. ನಿಜವಾಗಿ ಕೂಡ ನಿಮ್ಮ ನಾಯಕತ್ವಕ್ಕೆ ನಾವೆಲ್ಲ ಕೂಡ ನಿಮ್ಮ ಬೆನ್ನೆಲುಬಾಗಿ ನಾವು ನಿಲ್ತೀವಿ. ನಿಮ್ಮಲ್ಲಿ ಆ ಶಕ್ತಿ ಇದೆ. ಎಲ್ಲ ಶೋಷಿತ ಜನಾಂಗವನ್ನು ತೆಗೆದುಕೊಂಡು ಹೋಗುವಂತ, ಶೋಷಣೆಗಳಾದಂಥ ಶಕ್ತಿಯನ್ನು ತೆಗೆದುಕೊಂಡು ಹೋಗುವಂಥದ್ದು, ಸಮಾಜ ನಿರ್ಮಾಣ ಮಾಡುವಂಥ ಶಕ್ತಿ ಯಾರಲ್ಲಿದ್ರೆ ಅದು ನಿಮ್ಮಲ್ಲಿದೆ. ಆ ಶಕ್ತಿ ಖಂಡಿತವಾಗಿ ಕೂಡ ಇವತ್ತು ನಮ್ಮ ಒಂದು ನಾವು ಕರೆ ಕೊಟ್ಟ ತಕ್ಷಣ ಎಲ್ಲರೂ ಬರೋದಿಲ್ಲ. ಯಾರು ಬರ್ತಾರೆ ಅಂತ ಕೇಳ್ತಾರೆ, ಯಾರು ಹುಟ್ಟಪ್ಪ ಅಂತ ಕೇಳ್ತಾರೆ. ಜಮೀರಣ್ಣ ಅಂತಂದ್ರೆ ಇವತ್ತು ಮನೆ ಮಗನಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಒಪ್ಕೊಂಡಿದ್ದಾರೆ ನಿಮಗೆ. ಇವತ್ತು ಆ ನಿಟ್ಟಿನಲ್ಲಿ ನಮಗೂ ಕೂಡ ಬಹಳಷ್ಟು ನಾವೆಲ್ಲ ನೋಡ್ತಾ ಇದ್ವಿ. ಅನೇಕ ಇವತ್ತಿಗೂ ಕೂಡ ನಮ್ಮನ್ನೆಲ್ಲ ಕೂಡ ಊರಿಂದ ಹೊರಗಿಡುವಂತ ಪರಿಸ್ಥಿತಿ ನೋಡ್ತಾ ಇದ್ದೀವಿ. ದೇವಾಲಯದಲ್ಲಿ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಕೂಡ ಕ್ಷೌರಕ ಇವತ್ತು ಕಟಿಂಗ್ ಮಾಡ್ಲಿಕ್ಕೆ ನಮ್ಮನ್ನು ಒಪ್ತಾ ಇಲ್ಲ, ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ, ಶಾಲೆಯ ಪ್ರವೇಶ ಕೊಡ್ತಾ ಇಲ್ಲ. ಅಂತ ದಿನಗಳು ಕೂಡ ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಹಳ ಜನರು ಹೇಳ್ತಾರೆ ಇಲ್ಲ ಅದೆಲ್ಲ ಹಳೆ ಕಾಲ ಅಂತೇಳಿ. ಹಳೆ ಕಾಲ ಇಲ್ಲ, ಇವೇ ನಾವು ಶೋಷಣೆಗೊಳಗಾದಂಥ ಸಮಾಜ, ದಲಿತ ಸಮಾಜ, ಹಿಂದುಳಿದಂಥ ನಮ್ಮ ಸಮಾಜ, ಅಲ್ಪಸಂಖ್ಯಾತರು, ದೀನದಲಿತರು ನಾವೆಲ್ಲ ಒಗ್ಗಟ್ಟಾಗಿ ಒಂದು ಶಕ್ತಿ ಆದರೆ ಬಹುಶಃ ನಮ್ಮ ಶಕ್ತಿ ಆ ಬಾಬಾ ಸಾಹೇಬರ ಒಂದು ಶಕ್ತಿ ಏನನ್ನುವಂಥದ್ದು ತೋರಿಸ್ಲಿಕ್ಕಾಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಇವತ್ತು ಸಂಘಟನೆ ಮಾಡುವಂತ ಒಂದು ಕೆಲಸ ನಾವು